ಸಚಿವ ಸಂಪುಟ ವಿಸ್ತರಣೆಯ ನಂತರದ ಅಸಮಾಧಾನದ ಸುದ್ದಿಗಳು. ಅಸಮಾಧಾನಗಳು ಆಗ್ತವೆ, ಎಲ್ಲ ಸರ್ಕಾರಗಳಿದ್ದಾಗಲೂ ಆಗಿದ್ದಾವೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಲೀಡರ್ಸ್ ಹ್ಯಾಂಡಲ್ ಇಟ್ ಅಂತ, ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿದೆ. ಬೇಳೂರು ಗೋಪಾಲಕೃಷ್ಣ ಅವರು ನೆನ್ನೆ ತನಕ ರಾಜೀನಾಮೆ ಕೊಡ್ತೀನಿ ಅಂದರು. ಇವತ್ತು ರಾಜೀನಾಮೆ ಏನಿಲ್ಲ ಬಿಡಿ, ಮುಖ್ಯಮಂತ್ರಿಗಳ ಜೊತೆ ನಾವು ಹೊಂದ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನೆನ್ನೆ ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಅವರು 2-2.5-3 ತಿಂಗಳ ಹಿಂದೆ ಹೇಳಿದ್ರೇನೋ ನಂಗೆ ನೆನಪಿರೋ ಪ್ರಕಾರ. ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಮಾಡಿ, ಸಚಿವ ಸಂಪುಟದಲ್ಲಿ ನಮಗೆ ಸ್ಥಾನ ಸಿಗುತ್ತೋ ಸಿಗೋದಿಲ್ವೋ ಅನ್ನುವುದರ ಆಧಾರದ ಮೇಲೆ ಮುಂದೇನು ತೀರ್ಮಾನ ಮಾಡಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡ್ತೀನಿ ಎಂದಿದ್ದರು ಬೇಳೂರು ಗೋಪಾಲಕೃಷ್ಣ ಅವರು. ಯಾರಾದರೂ ರಾಜೀನಾಮೆ ಕೊಟ್ಟರೆ 5 ನಿಮಿಷದಲ್ಲಿ ಅಂಗೀಕಾರ ಮಾಡಿಬಿಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ ನಂತರ ರಾಜೀನಾಮೆ ಏನಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಅಸಮಾಧಾನ ಹೊರಹಾಕಿದ್ದಾರೆ. ಉಳಿದಂತೆ ಗುಬ್ಬಿ ಶ್ರೀನಿವಾಸು ಅವರು KSRTC ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೆ ಹೆಂಗೂ ಲಾಸ್ನಲ್ಲಿದೆ, ಅಲ್ಲಿ ಇದ್ಕೊಂಡು ಏನು ಮಾಡಲಿ ನಾನು ಅಂತಾರೆ ಅವರು. ನಾಳೆ ರಾಜೀನಾಮೆ ಕೊಡ್ತಾರೆ. ಅಶೋಕ್ ಪಟ್ಟಣವರು, ಜಯಚಂದ್ರ, TB ಜಯಚಂದ್ರ ಎಲ್ಲರೂ ಅಸಮಾಧಾನ ಹೊರ ಹಾಕಿದವರೇ. ಬಸವರಾಜ್ ಶಿವಣ್ಣವರು, ಸಿದ್ದರಾಮಯ್ಯನವರು ಹಠ ಹಿಡಿದಿದ್ರು ಅವ್ರನ್ನ ಮಿನಿಸ್ಟ್ರು ಮಾಡಬೇಕು ಅಂತ. ಹಾವೇರಿ ಜಿಲ್ಲೆ ಬ್ಯಾಡಗಿ MLA, ಹೈಕಮಾಂಡ್ ಲಿಸ್ಟ್ನಲ್ಲಿ ಅವರ ಹೆಸರು ಹಾಕಲಿಲ್ಲ. ಅವರ ಬದಲು ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಹಾಕಿತು. ಸಿದ್ದರಾಮಯ್ಯನವರ ಸಿಟ್ಟು ಎಲ್ಲಿ ತನಕ ಹೋಗಿತ್ತು ಅಂದರೆ, ಗಾಯತ್ರಿ ಶಾಂತೇಗೌಡರನ್ನ ಎದುರು ಕೂಡಿಸ್ಕೊಂಡೇ ಹೇಳಿದ್ರಂತೆ, ನೀನು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ನನ್ನ ಮಗನ ರಾಜೀನಾಮೆ ನಾನು ಕೊಡಿಸ್ತೀನಿ, ನೋಡೋಣ ಏನಾಗುತ್ತೋ ಅಂತ ಹೇಳಿದ್ರಂತೆ. ಅಷ್ಟು ರಿಸ್ಕ್ ಯಾಕೆ ತಗೊಳಕ್ಕೆ ಹೋಗ್ತಾರೆ ಹೈಕಮಾಂಡ್ನವರು? ಬೇಡ ಬಿಡ್ರಿ ನೀವು ಗಾಯತ್ರಿ ಅವರೇ, 19 ಜನ ಮಾತ್ರ ಪ್ರಮಾಣ ವಚನ ಸ್ವೀಕರಿಸಲಿ ಅಂದ್ಬಿಟ್ರು. ಅನೇಕ ಕಡೆ ಪ್ರತಿಭಟನೆಗಳು, ಆಕ್ರೋಶಗಳು ನೋಡ್ತಾ ಇದ್ರಿ. ಕೊಪ್ಪಳದಲ್ಲಿ ಹಿಟ್ನಾಳ್ಗೆ ಸಚಿವ ಸ್ಥಾನ ಸಿಗದೇ ಇದ್ದದ್ದಕ್ಕೆ ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಅನೇಕರು ರಾಜೀನಾಮೆ ಕೊಟ್ಟರಂತೆ. ಚಿಕ್ಕಬಳ್ಳಾಪುರದಲ್ಲಿ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ನಾಳೆ ಬಾಗೇಪಲ್ಲಿ ಬಂದ್ ಮಾಡ್ತಾರಂತೆ. ಗದಗನಲ್ಲಿ HK ಪಾಟೀಲರಿಗೆ ಮಂತ್ರಿಗಿರಿ ತಪ್ಪಿದ್ದಕ್ಕೆ ಗದಗ ಬೆಟಗೇರಿ ನಗರಸಭೆಯ 22 ಸದಸ್ಯರ ರಾಜೀನಾಮೆ ಕೊಟ್ಟಿದ್ದಾರೆ. ಚಿತ್ರದುರ್ಗ NY ಗೋಪಾಲಕೃಷ್ಣಗೆ ಮಂತ್ರಿಗಿರಿ ಸಿಕ್ಕಿಲ್ಲ. ವಿಷದ ಬಾಟ್ಲು, ಪೆಟ್ರೋಲ್ ಪ್ರದರ್ಶಿಸಿ ಅವರ ಬೆಂಬಲಿಗರ ಪ್ರತಿಭಟನೆ ನಡೆಸಿದ್ರು. ಅನೇಕರು ಮಾತು ಆಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು, ನಾನು ಹೇಳಿದ್ನಲ್ಲ ಅವಾಗ, ಸಿದ್ದರಾಮಯ್ಯನವರ ಮೇಲೆ ಅಸಮಾಧಾನವನ್ನು ತೋರ್ಪಡಿಸಿ ಸುಮ್ಮನಾದರು. ಸಿದ್ದರಾಮಯ್ಯ ಈಗ ಖುಷಿಯಾಗಿದ್ದಾರಲ್ಲ, ಹಾಗೆ 100 ವರ್ಷನೂ ಖುಷಿಯಾಗಿರಲಿ, ನಾ ರಾಜೀನಾಮೆ ಕೊಡೋದಿಲ್ಲ, CM ಜೊತೆ ಇದ್ದೀನಿ ಅಂದಿದ್ದಾರೆ. CMಗಾಗಿ ರಾಜೀನಾಮೆಯ ನಿರ್ಣಯ ವಾಪಸ್ ತೆಗೆದುಕೊಳ್ತಾ ಇದ್ದೀನಿ, ಯಾರೂ ರಾಜೀನಾಮೆ ಕೊಡಬೇಡಿ ಅಂತೀನಿ ಅಂದರು. ನಾನೂ ಕೊಡೋದಿಲ್ಲ, ಯಾರೂ ಕೊಡಬೇಡಿ ಅಂತಲೂ ಹೇಳಿಬಿಟ್ರು ಬೇಳೂರು ಗೋಪಾಲಕೃಷ್ಣ ಅವರು. ಬಸವರಾಜ್ ಶಿವಣ್ಣವರು, ಉತ್ತರ ಕರ್ನಾಟಕದಲ್ಲಿ ಕುರುಬರಿಗೆ ಅನ್ಯಾಯ ಆಯಿತು ಅಂದರು. ಅಶೋಕ್ ಪಟ್ಟಣವರು ಮಾತಾಡಿದ್ದಾರೆ. TB ಜಯಚಂದ್ರ ಅವರು ಮಾತಾಡಿದ್ದಾರೆ. ಅವ್ರು ಹೇಳಿದ್ರು, ನಾನು ಸ್ಪೀಕರ್ ಸ್ಥಾನ ತೆಗೆದುಕೊಳ್ಳೋದಿಲ್ಲ ಅಂತ. ಆ್ಯಕ್ಚುಲಿ ಸ್ಪೀಕರ್ JS ಪಾಟೀಲ್ರು ಆಗಬೇಕು. ಹಂಗಾಮಿ ಸ್ಪೀಕರ್ ಆಗಿ TB ಜಯಚಂದ್ರ ಅವರನ್ನು ನೇಮಿಸಲಾಗಿದೆ, ನನಗೆ ಬೇಡ ಅದು ಅಂದರು ಅವರು. SR ವಿಶ್ವನಾಥ ಮಾತಾಡಿದ್ದಾರೆ, KSRTC ಅಧ್ಯಕ್ಷರು. ಅದಕ್ಕೂ ರಾಜೀನಾಮೆ ಕೊಡ್ತೀನಿ ನಾನು ನಾಳೆ, ನಷ್ಟದಲ್ಲಿದೆ ಅದನ್ನ ಇಟ್ಕೊಂಡು ಏನು ಮಾಡಲಿ ನಾನು ಅಂತ. ಕೇಳಿಸ್ಕೊಳ್ಳಿ. ರಾಜೀನಾಮೆ ಕೊಡಬೇಕಂತ ನಿರ್ಧಾರವನ್ನು ಮಾಡಿದ್ದೆ. ಮುಖ್ಯಮಂತ್ರಿಗಳು ರಾತ್ರಿ ಫೋನ್ ಮಾಡಿ, ನೀನು ಎಲ್ಲ ಆ ಥರ ಏನು ನಿರ್ಧಾರ ತಗೊಳ್ಬೇಡ ಕಣೋ, ಏನೋ ಆಗೋಗಿದೆ, ಹಾಗಾಗಿ ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ಬೇಕನ್ನೋ ತೀರ್ಮಾನ ಮಾಡಿದ್ದೀನಿ. ನಾನು ಮುಖ್ಯಮಂತ್ರಿಯಾಗಿ ಕಣೋ, ನೀನು ಹೆದರ್ಕೋಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ರಾಜೀನಾಮೆ ವಾಪಸ್ ತಗೊಂಡು ಪಕ್ಷನಿಷ್ಠ ಆಗಿದ್ದೀನಿ. ಇವತ್ತು ಮೀಟಿಂಗ್ ಎಲ್ಲ ಇತ್ತು ಅಂತ ಕೇಳ್ಪಟ್ಟೆ, ಈಗ ಮೀಟಿಂಗ್ ನಡೆಯಲ್ಲ ಇನ್ನು? ಹಾಗಾದ್ರೆ ಮೀಟಿಂಗ್ ಅಂದ್ರೆ ಹೋಗಿ ಭೇಟಿ ಮಾಡಿ ಅವರಿಗೂ ಹೇಳ್ತೀವಿ, ಬೇಡ ರಾಜೀನಾಮೆ ಪ್ರಸ್ತಾಪನೆ ಬೇಡ. ಸಿದ್ದರಾಮಯ್ಯ ಆರಾಮಿದಾರಲ್ಲ ಸಾಹೇಬ್ರು, ನಿನ್ನೆ ಹುಟ್ಟಿದಬ್ಬ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಅವ್ರ ಅನುಯಾಯಿಗಳು ಸಿಕ್ಕಿದೆ, ಇನ್ನೂ ಖುಷಿಯಾಗಿದ್ದಾರೆ. ಒಳ್ಳೇದೇ ಆಗ್ಲಿ, ಸಂತೋಷ ಆಗ್ಲಿ. 100 ವರ್ಷ ಅದೇ ತರ ಅವ್ರು ಅದೇ ಆರಾಮಾಗಿರ್ಲಿ ಅಷ್ಟೇ. ನನಗೆ ತಪ್ಪಿಲ್ಲ, ಇನ್ನೂ ಅವಕಾಶ ಐತಿ ಅಂತ ನಾನು ಆಶಾಭಾವನೆ ಇಟ್ಕೊಂಡನಿ. ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ನಮ್ಮ ನಾಯಕರು ಉತ್ತರ ಕರ್ನಾಟಕದ ಕಡೆಗೆ ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನನ್ನ ಹೆಸರನ್ನು ಕೂಡ ಅವ್ರು ಶಿಫಾರಸು ಮಾಡಿದ್ರು. ಸಡನ್ ಆಗಿ ನೂತನವಾಗಿ ನಮ್ಮ ಚಿಕ್ಕಮಗಳೂರಿನ ಶ್ರೀಮತಿ ಗಾಯತ್ರಿ ಶಾಂತೇಗೌಡರದು ರಿಸಲ್ಟ್ ಅನೌನ್ಸ್ ಆದ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹೈಕಮಾಂಡ್ನಿಂದ ಅವ್ರ ಹೆಸರು ಬಂತು. ನಮ್ಮ ರಾಜ್ಯದ ನಾಯಕರಿಗೂ ಕೂಡ ಇದು ಯಾರಿಗೂ ಗೊತ್ತಲ್ಲ, ಅಧ್ಯಕ್ಷರಿಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ
ನಮ್ಮ ಸಿದ್ದರಾಮಯ್ಯನವ್ರಿಗೆ ಆಗಲಿ ಯಾರಿಗೂ ಕೂಡ ಇದು ಮಾಹಿತಿ ಇಲ್ಲ. ಹೈಕಮಾಂಡ್ನಿಂದ ಬಂದೈತೆ. ಮತ್ತು ಕೆಲವು ಸ್ನೇಹಿತರು MLAಗಳು ನಾನು 15-20 ಜನ ಇವತ್ತು ನಾಳೆವರೆಗೆ ಸಭೆ ಸೇರಿ ತೀರ್ಮಾನ ಮಾಡಿ ನಾವೆಲ್ಲ ದೆಹಲಿ ಮಟ್ಟಕ್ಕೆ ಹೋಗಿ ಅವ್ರಿಗೆಲ್ಲ ಸ್ವಲ್ಪ ನಾವೆಲ್ಲ ತಿಳುವಳಿಕೆ ಹೇಳಿ ದುಃಖನ ನಮ್ಮದು ಅನ್ಯಾಯ ಆಗಿರೋದನ್ನ ಅವ್ರಿಗೆ ಹೇಳಲೇಬೇಕು. ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಹತ್ರ ಮಾತಾಡೋದೇ ಇಲ್ಲ ಅವರು. ನಮ್ಮ ತಂದೆಯವರು ಕೂಡ ಶಾಸಕರಾಗಿದ್ದರು, ನಮ್ಮ ತಾಯಿಯವರು ಕೂಡ ಶಾಸಕರಾಗಿದ್ದರು. ನಾವೆಲ್ಲ ಮೊದಲಿಂದ ಕಾಂಗ್ರೆಸ್ ಕುಟುಂಬದಿಂದ ಬಂತ ನಾನು ಇದು ನಾಯಕ ಆಗಿದ್ದೀನಿ. ನನಗೆ ಈ ಸರಿ 100% ಮಂತ್ರಿ ಮಾಡೇ ಮಾಡ್ತಾನೆ ಅಂದ್ಕೊಂಡಿದ್ದೆ. ಆದರೆ ಭಾಳ ಬೇಸರ ಆಯಿತು. ತಾಳ್ಮೆ ಇರಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹೇಳಿದ್ದಾರೆ. ನಮಗೆ ತಾಳ್ಮೆ ನಮಗೊಂದು ಮಿತಿ ಇರಬೇಕಲ್ಲ. ನನಗೆ ಆ ಮನವಿ ಬಂದಾಗ ನಾನು ತಿರಸ್ಕಾರ ಮಾಡಿದೆ. ನಾನು ಬೇಡ ಅಂತ ಹೇಳಿದ್ದೆ. ಯಾವ ಮಾನದಂಡ ಇಟ್ಟು ಮಾಡಿದಾರೋ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಇವತ್ತಿನ ಇದರ ಪ್ರಪಂಚದಲ್ಲಿ ಮತದಾರನ ಕನ್ವಿನ್ಸ್ ಮಾಡ್ತಕ್ಕಂಥ ಅತ್ಯಂತ ಕಷ್ಟದ ಕೆಲಸ. ಅವ್ರ ಪ್ರಶ್ನೆಗಳು ಉತ್ತರ ಕೊಡ್ತಕ್ಕಂಥದ್ದೇ ಕಷ್ಟ ಆಗ್ತದೆ. ಯಾರೂ ಸಂಪರ್ಕ ಮಾಡಿಲ್ಲ, ನಾನು ಕೂಡ ಸಂಪರ್ಕ ಮಾಡಿಲ್ಲ. ರಾಜಕಾರಣ ಆದರೆ ನಾವು ಒಬ್ಬರೇ ಕೂತು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಸೇರೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೇರಿ ಚರ್ಚೆ ಮಾಡ್ತೀವಿ. ಬಡವನ ಕೋಪ ದೌಡೆಗೆ ಮೂಲ ಅಂತ ಈಗ ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಹೇಳ್ತಾರೆ. ಇನ್ನು 1.5 ವರ್ಷನೋ 1.25 ವರ್ಷ ಅವಕಾಶ ಐತಿ. ಕಾಯನ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಹೆಂಗೆ ಹೇಳ್ತಾರೆ ನಾನು ತೀರ್ಮಾನ ಮಾಡ್ಕೊಂಡು ಹೋಗೋದಷ್ಟೇ. ನಾನು ರಾಜೀನಾಮೆ ಕೊಡ್ತೀನಿ, ನಾನೇ ಕೊಡಲ್ಲ ಅಂತ ಹೇಳಿದ್ದೀನ. ನಾನು ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ. ಅದು ಯಾವಾಗಲೂ ಲಾಸ್ ಆಗೈತೆ. ಇನ್ನು ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಇದನ್ನು ನಾನು ಕೊಡ್ತೀನಿ ಅಂತ ರಂಗನಾಥ್ ಅವ್ರಿಗೆ ಹೇಳಿದ್ದೆ. ಅಲ್ಲೇ ನಾನು ನಾಳೆ ಕೊನೆವರೆಗೂ ಹೋಗಿ ಅದಕ್ಕೆ ರಾಜೀನಾಮೆ ಕೊಡ್ತೀನಿ. ಕೊನೆಯಲ್ಲಿ ಮಾತನಾಡಿದವರು SR ಶ್ರೀನಿವಾಸ್ ಅವರು. ಗುಬ್ಬಿ ಶ್ರೀನಿವಾಸ್ ಅಂತಲೇ ಪ್ರಸಿದ್ಧರು, ಕಾಂಗ್ರೆಸ್ಸಿನ ಗುಬ್ಬಿ ಶಾಸಕರು. ನಾನು ಹೇಳುವಾಗ SR ವಿಶ್ವನಾಥ್ ಅಂದುಬಿಟ್ಟೆ. ಅವರು ಯಲಹಂಕದ ಶಾಸಕರು, BJP ನಾಯಕರು. ಇಟ್ ವಾಸ್ ಸ್ಲಿಪ್ ಆಫ್ ಟಂಗ್, ಕ್ಷಮೆ ಇರಲಿ. ಇದು ನಾಯಕರುಗಳ ಆಕ್ರೋಶ ಆಯಿತು. ಇನ್ನೊಂದು ಕಡೆ M ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ, ತಂದೆ ಮಗ ಇಬ್ಬರು ಶಾಸಕರು, ಅವರ ಬೆಂಬಲಿಗರು, ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು KPCC ಕಚೇರಿಗೆ ಮುತ್ತಿಗೆ ಹಾಕ್ಬಿಟ್ರು. ಇವತ್ತು ಅಧ್ಯಕ್ಷರ ಕಚೇರಿಲೇ ಇದ್ದರು. BK ಹರಿಪ್ರಸಾದ್ ಅವರು ಕಚೇರಿಲೇ ಇದ್ದರು. ಮುತ್ತಿಗೆ ಹಾಕಿದ ಇವರಿಗೂ ಅಧ್ಯಕ್ಷರಿಗೂ ಒಂದು ಹಂತದಲ್ಲಿ ಮಾತಿಗೆ ಮಾತು ಬೆಳೀತು. ಕೆಲವು ಕಡೆ ಕೆಟ್ಟ ಕೆಟ್ಟ ಘೋಷಣೆಗಳನ್ನು ಕೂಗಿದ್ರು ಅನ್ನುವ ಸುದ್ದಿಗಳು ಕೂಡ ಬಂದಿದ್ದಾವೆ. ಕಾಂಗ್ರೆಸ್ ಕಚೇರಿ ಅಂದರೆ ನಮ್ಮ ನಿಮ್ಮೆಲ್ಲರ ದೇವಸ್ಥಾನ ಇದ್ದಂಗೆ ಅಂದರು BK ಹರಿಪ್ರಸಾದ್ ಅವರು. ಕೆಳಗಿದ್ಕೊಂಡು ಇವರು ನಮಗೆ ದೇವಸ್ಥಾನ ಅಲ್ಲ ಇದು ಅಂದರು. ಪದಾಧಿಕಾರಿಗಳ ರಾಜೀನಾಮೆ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಡಬೇಡಿ, ಒಂದು ತಗೊಂಡು ಹೋಗಿ ಅಂದರೆ KPCC ಆಫೀಸ್ನಲ್ಲೇ ಇಟ್ಟು ಬಂದಿದ್ದಾರಂತೆ. ನೋಡಿ ಒಂದು ಸಲ ಅದು ಹೆಂಗಿತ್ತು ಮಾತಿಗೆ ಮಾತು ಅಂತ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಗೌರವ ಕೊಡಲ್ಲ ನಿಮ್ಮನ್ನೆಲ್ಲ ಈಚೆ ಕಳಿಸ್ತೀನಿ. ಇದು ನಿಮ್ಮ ದೇವಸ್ಥಾನ. ಇಲ್ಲಿ ಬಂದ್ರೆ ಗೌರವದಿಂದ ನಡ್ಕೊಳ್ಳಿ, ನಾವು ಗೌರವದಿಂದ ಮಾತಾಡ್ತೀವಿ. ದೇವಸ್ಥಾನಕ್ಕೆ ನಿಮ್ ಕೃಷ್ಣಪ್ಪನವರು ದುಡ್ಡು ಕೊಟ್ಟಿದ್ದಾರೆ ಕಟ್ಟಕ್ಕೆ. ಇದಕ್ಕೆ ಅದಕ್ಕೂ ಮುಂದೆ ನೀವು ಅವಮಾನ ಮಾಡ್ತೀರಿ, ನಾವು ಟಾಲರೇಟ್ ಮಾಡಲ್ಲ. ಕೃಷ್ಣಪ್ಪನವ್ರು ನೀವು ಎಷ್ಟು ವರ್ಷದಿಂದ ಗೊತ್ತು? MLA ಇಂದ ಗೊತ್ತಿರ್ಬೇಕು. ಪ್ರಿಯಾ ಕೃಷ್ಣ ಎಷ್ಟು ದಿವಸದಿಂದ ಗೊತ್ತು? ಕೃಷ್ಣಪ್ಪನವರಾಗ್ಲಿ ಪ್ರಿಯಾ ಕೃಷ್ಣ ಆಗ್ಲಿ ನನಗೇನು ಗೊತ್ತಲ್ಲ. ಅವ್ರಿಗೆ ನಂಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇವತ್ತಿಂದಲ್ಲ 50 ವರ್ಷದಿಂದ ನನಗೆ ಪರಿಚಯದವ್ರು. ನಾನು ಕೃಷ್ಣಪ್ಪ ಅವರು ಕಾಲೇಜಲ್ಲಿ ಇದ್ವಿ, ಒಂದೇ ಕಾಲೇಜಲ್ಲಿ ಹೋದವ್ರು ನಾವು, ರೇಣುಕಾಚಾರ್ಯ ಕಾಲೇಜಲ್ಲಿ. ಆದ್ರಿಂದ ಕೃಷ್ಣಪ್ಪ ಅವ್ರ ಬಗ್ಗೆ ನೀವೇನು ಹೇಳೋದು ಬೇಕಾಗಿಲ್ಲ. ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಪ್ರಿಯಾ ಕೃಷ್ಣನ್ ಬಗ್ಗೆ ಬಹಳ ಅಪಾರವಾದ ಪ್ರೇಮ ಇದೆ. ನಾವು ಸಣ್ಣ ಹುಡುಗ ಮುಂದೆ ಬರಲಿ ಅಂತ ಅವ್ರಿಗೂ ಆಸೆ ಇದೆ. ಅದು ನಿಮ್ಮ ಅನಿಸಿಕೆ, ನಿಮ್ಮ ಬೇಡಿಕೆ ನೀವು ಇಟ್ಟಿದ್ದೀರಿ. ಅದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ನಿಮ್ಮ ಬ್ಲಾಕ್ ಅಧ್ಯಕ್ಷ ನಾನು ತೋರಿಸಿದೆ ರಾಹುಲ್ ಗಾಂಧಿ ಅವ್ರು ಏನ್ ಬರ್ತಿದ್ದೀನಿ ಅಂತ ಹೇಳಿ. ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ. ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ನಮ್ಮ ಖರ್ಗೆ ಸಾಹೇಬ್ರಿಗೂ ಸಹ ಹೇಳಿದ್ದೀನಿ, ವೇಣುಗೋಪಾಲ್ ಅವ್ರಿಗೂ ಸಹ ಹೇಳಿದ್ದೀನಿ. ನಿಮ್ಮ ಪ್ರಾರ್ಥನೆ, ನಿಮ್ಮ ಬೇಡಿಕೆ ಎಲ್ಲವೂ ಸಹ ಪುನಃ ನಾನು ವೇಣುಗೋಪಾಲ್ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ. ಮತ್ತೆ ಒಂದು ಹೇಳ್ತೀನಿ ಕೇಳಿ. ಪ್ರಿಯಾ ಕೃಷ್ಣನ್ಗೆ ಬಹಳ ವಯಸ್ಸಿದೆ, ಇನ್ನು 50 ವರ್ಷ ರಾಜಕಾರಣ ಮಾಡ್ಬೋದು ಅವರು. ಆದ್ರಿಂದ ನೀವೇ M ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ವಿಜಯನಗರ ಮತ್ತು ಗೋವಿಂದರಾಜನಗರದ ಶಾಸಕರುಗಳು, ತಂದೆ ಮಕ್ಕಳು. ಅವರ ಮನವೊಲಿಸುವ ಪ್ರಯತ್ನ ಶುರುವಾಗಿದೆ. ಇವತ್ತು ಅವ್ರ ಮನೆಗೆ ಚಲುವರಾಯಸ್ವಾಮಿ ಅವರು ಹೋಗಿದ್ದರು, ಬಾಲಕೃಷ್ಣ ಅವರು ಹೋಗಿದ್ದರು. ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಇಬ್ಬರು ಸಚಿವರು ಮಂತ್ರಿ ಸ್ಥಾನ ಮಿಸ್ ಆಗಿರುವ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಮನೆಗೆ ಹೋಗಿ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು. ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾರೋ ಗೊತ್ತಿಲ್ಲ. ಕಲ್ಲೂರು ಉದಯ ಅವರು ಇದ್ದಾರೆ ನೋಡಿ ಅಲ್ಲಿ. ನಾಳೆ ಸ್ವತಃ ಮುಖ್ಯಮಂತ್ರಿಗಳೇ ಹೋಗ್ತಾರೆ ಅನ್ನೋ ಸುದ್ದಿ ಇದೆ ಕೃಷ್ಣಪ್ಪ ಅವ್ರ ಮನೆಗೆ.
ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ ಈ ಸಂಧಾನದ ನಂತರ. ಅವರು ಒಂದು ಸ್ವಲ್ಪ ನೆನ್ನೆ ಅಸಮಾಧಾನವಾಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಮಾತಾಡ್ಸೋಗೋಣ ಅಂತ ಬಂದೆ. ACCಯಿಂದನೂ ಹೇಳಿದರು, ಬಾಲು, ನಾನು, ಉದಯ್ ಅವರು ಅಣ್ಣವ್ರ ಜೊತೆ ಮಾತಾಡಿ ಮೊನ್ನೆ ಮುಖ್ಯಮಂತ್ರಿಗಳು ರಾತ್ರಿ ಕರ್ಸ್ಕೊಂಡು ಮಾತಾಡಿದರು. ನಾಳೆ ಬರ್ತಾರೆ ಮುಖ್ಯಮಂತ್ರಿಗಳು, ಬಂದು ಅವ್ರವ್ರು ಮಾತಾಡ್ತಾರೆ. ನನಗಿಂತ, ಬಾಲುಗಿಂತ, ಉದಯ್ಗಿಂತ ಮುಖ್ಯಮಂತ್ರಿಗಳು ಅವರು ಹಳೇ ವಿಶ್ವಾಸಿಗರು, ಅದರಿಂದ ಅವರೇ ಬಂದು ಮಾತಾಡ್ತಾರೆ. ಸೊ ರಾಜಕೀಯ ಏನಿದ್ರು ನಾವು ಸುಮ್ಮನೆ ಬಂದು ಭೇಟಿ ಮಾಡಿ ಸೌಜನ್ಯದ ಸಂಧಾನ ಏನಿಲ್ಲ, ನಮಗಿದು ಹಿರಿಯಣ್ಣ ಇದ್ದಂಗೆ. ಸೊ ಹಾಗಾಗಿ ಸಂಧಾನ ಏನಲ್ಲ, ಅವ್ರಿಗೆ ಸಂಧಾನ ಮಾಡೋಷ್ಟು ದೊಡ್ಡವರಲ್ಲ ನಾವು ಭಾಳ ಚಿಕ್ಕವರು. ಎಲ್ಲೋ ಒಂದು ಕಡೆ ಹಿರಿಯರನ್ನ ಕಡೆಗಣಿಸಿದೆ ಹೈಕಮಾಂಡ್. ಸಾಕಷ್ಟು ವ್ಯತ್ಯಾಸ ರಾಜಕೀಯವಾಗಿ ಆಗಿದೆ, ಇಲ್ಲ ಅಂತ ಏನಿಲ್ಲ. ಅವರಿಗೆ 2-3 ಸಂದರ್ಭದಲ್ಲಿ ವ್ಯತ್ಯಾಸ ಆಗಿದೆ. ಇದು ಒಂದೇ ಸಂದರ್ಭದಲ್ಲ, 2-3 ಸಂದರ್ಭದಲ್ಲಿ ವ್ಯತ್ಯಾಸ ಆಗಿದೆ. ಅದನ್ನು ಪಾರ್ಟಿನೇ ಸರ್ ಮಾಡಬೇಕು, ಪಾರ್ಟಿ ನಾಯಕರೇ ಸರ್ ಮಾಡಬೇಕು. ಅಣ್ಣವರು ಒಂದು ಸ್ವಲ್ಪ ನಾಳೆ ಮುಖ್ಯಮಂತ್ರಿಗಳು ಹೋಗ್ತಾರ ನೋಡೋಣ. ಇದು ನಮ್ಮ ನಾಯಕರಿಗೆ ಮಂತ್ರಿಗಿರಿ ಸಿಗಲಿಲ್ಲ, ನಮಗೇ ಮಂತ್ರಿಗಿರಿ ಸಿಗಲಿಲ್ಲ ಅನ್ನೋರ ಅಸಮಾಧಾನ ಇಲ್ಲಿ ತನಕ ನೋಡಿದ್ರಿ. ಇನ್ನೊಂದು ಅಸಮಾಧಾನ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆ ಸೇರಿಸಿದ್ರೆ ಒಬ್ಬನೂ ಮಂತ್ರಿ ಇಲ್ವಾ? ಅಂಥದ್ದೇನು ಮಾಡಿದೆ ನಮ್ಮ ಜಿಲ್ಲೆ ಅಂತ ಅಲ್ಲಿನ ಕಾಂಗ್ರೆಸ್ ಶಾಸಕರುಗಳು ಕೇಳ್ತಾ ಇರೋ ಪ್ರಶ್ನೆ. ಇದನ್ನು ಹ್ಯಾಂಡಲ್ ಮಾಡೋದು ಒಂದು ಸ್ವಲ್ಪ ಗಂಭೀರ ಆಗಬಹುದಾ ಅಂತ. MC ಸುಧಾಕರ್ ಅವರು ಇದ್ದರು ಸಚಿವರಾಗಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ. ಈ ಸಲ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಒಂದು ಸಭೆ ಮಾಡಲಾಯಿತು, ಸಭೆಯಲ್ಲಿ MC ಸುಧಾಕರ್ ಅವರು ಇದ್ದರು. ಸಿದ್ದರಾಮಯ್ಯನವರನ್ನು ಬೆಂಬಲಿಸಿದ್ದಕ್ಕೆ ನನಗೆ ಈ ಶಿಕ್ಷೆ ಅಂತ ಹೇಳ್ತಾ ಇದ್ದಾರೆ ಅವರು. MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಇವತ್ತಿನ ಈ ಮೀಟಿಂಗ್ನಲ್ಲಿ ಸುಬ್ಬಾರೆಡ್ಡಿ ಬಾಗೇಪಲ್ಲಿ MLA, ನಾರಾಯಣಸ್ವಾಮಿ ಬಂಗಾರಪೇಟೆ MLA, MC ಸುಧಾಕರ್ ಚಿಂತಾಮಣಿ MLA, ಕೊತ್ತೂರು ಮಂಜುನಾಥ್ ಕೋಲಾರದ MLA, KY ನಂಜೇಗೌಡ ಮಾಲೂರು MLA, MLC ಅನಿಲ್ ಕುಮಾರ್, ಇಷ್ಟು ಜನ ಇದ್ದರು. 2 ಜಿಲ್ಲೆಗೆ ಸೇರಿಸಿ ಒಬ್ಬರನ್ನೂ ಮಂತ್ರಿ ಮಾಡಬೇಕು ಅನ್ನಿಸ್ಲಿಲ್ವಾ ನಿಮಗೆ ಅನ್ನೋದು ಅವರ ಬೇಸಿಕ್ ಪ್ರಶ್ನೆ. ನಾನೇ ಆಗಬೇಕಾಗಿತ್ತು ಅಲ್ಲ. ಆ್ಯಕ್ಚುಲಿ ನಾರಾಯಣಸ್ವಾಮಿ ಬಂಗಾರಪೇಟೆ MLA ಅವರು 5 ಗಂಟೆಗೆ ನಮ್ಮ ಜೊತೆ ಲೈವ್ನಲ್ಲಿದ್ದರು. ಅವರು ಬಹಳ ಫ್ರಸ್ಟ್ರೇಷನ್ನಲ್ಲಿ ಮಾತಾಡಿದರು. ನಮಗೆ ಯಾರು ಸ್ವಾಮಿ ಬಡವ ನೀವು ಮಡಗ್ದಂಗಿರು ಅಂತ ಇರಬೇಕಷ್ಟೇ. ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಂದರು ಅವರು. ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಂದರು. ಅವ್ರು ಹೇಳಿದ್ರು, ಅಂದರೆ ಮುಖ್ಯಮಂತ್ರಿಗಳ ತಾಳ್ಮೆಯ ಪಾಠ ಮಾಡಿದ್ರಲ್ಲ, ಸ್ವಲ್ಪ ವೇಟ್ ಮಾಡಿ ಎಲ್ಲ ಅವಕಾಶ ಸಿಗುತ್ತೆ ಅಂತ ಹೇಳ್ತಿದ್ದಾರಲ್ಲ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, DK ಶಿವಕುಮಾರ್ ಅವರು 29ನೇ ವಯಸ್ಸಿಗೆ ಮಂತ್ರಿ ಆದ್ರಿ, ನಮಗೆ 59 ವರ್ಷ, ಇನ್ನೂ ಎಷ್ಟು ತಾಳ್ಮೆಯಿಂದ ಇರೋಣ ಅಂತ ಕೇಳ್ತಾರೆ ಅವರು. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ನಾವು ಜನರಿಗೆ ಮಗ ತೋರ್ಸಕ್ಕೆ ಆಗ್ತಾ ಇಲ್ಲ, ನೀವು ಶಾಸಕರು ಅಸಮರ್ಥರ ಅಂತೇಳಿ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. 7 ಜನರಲ್ಲಿ ಮಂತ್ರಿ ಪದವಿ ಮಾಡ್ತಕ್ಕಂಥದ್ದು ಯಾರು ಸಮರ್ಥರು ಇಲ್ಲವಾ? ಇವತ್ತು ನಾವೆಲ್ಲ ಮುಖಂಡರು ಹೈಕಮಾಂಡ್ ಅನ್ನ ಸಮಯ ಕೇಳ್ತೀವಿ, ಹೈಕಮಾಂಡ್ ಅನ್ನು ಭೇಟಿ ಮಾಡ್ತೀವಿ. ಹೈಕಮಾಂಡ್ ಬಂದು ನಮ್ಮನ್ನ ಯಾರನ್ನು ಗೆಲ್ಸೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಗೆಲ್ಲಬೇಕು ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನ ಸಂಘಟನೆ ಮಾಡಬೇಕು. ನಮ್ಮ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಸಮುದಾಯ ಜನರಿಗೆ ಬಹಳಷ್ಟು ತೊಂದರೆ ಆಗಿದೆ. ಅವ್ರು ನಾಳೆ ಬೆಳಿಗ್ಗೆ ನಾವು ಪಕ್ಷದಲ್ಲಿ ಹಿಡಿದುಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಪಕ್ಷವನ್ನ ಕಟ್ಟಬೇಕು, ನಮ್ಮ ಅಶೋಕ್ ಪಟ್ಟಣ ಅವರು ಮತ್ತು ಎಲ್ಲ ಹಿರಿಯರು ಕೂಡ ಯಾರಿಗೆಲ್ಲ ತೊಂದರೆ ಆಗಿದೆ ಅಥವಾ ಅರ್ಹರಿಗೆ ಯಾರು ಮಂತ್ರಿ ಸಿಕ್ಕಿಲ್ಲ ಇವರೆಲ್ಲ ಕೂಡ ಇವತ್ತು ನಾವು ದೊಡ್ಡ ಸಭೆಯನ್ನು ಮಾಡ್ತಾ ಇದ್ದೀವಿ. ಆ ಸಭೆಯಲ್ಲಿ ಒಟ್ಟಾರೆಯಾಗಿ ಏನ್ ಮಾಡಬೇಕು ಅಂತ ತೀರ್ಮಾನ ತಗೊಳ್ತೇವೆ. ಯಾವತ್ತು ಕೂಡ ಪಕ್ಷಕ್ಕೆ ನಾವು ದ್ರೋಹ ಮಾಡಿಲ್ಲ. ಇಂತಹ ಸಮಯದಲ್ಲಿ ಕೂಡ ನಾವು ಪಕ್ಷದ ಪರವಾಗಿ ನಿಂತ್ರಿ, ಪಕ್ಷದ ಗೌರವ ಉಳಿಸಿದ್ರಿ, ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಸರ್ಕಾರ ಕೊಡ್ತಕ್ಕಂಥ ಕೊಡುಗೆ ಇದೇನಾ? ಕೆಲವು ಜಿಲ್ಲೆಗಳಿಗೆ 3 ಸ್ಥಾನ ಕೊಟ್ಟಿದ್ದೀರಿ, ಕೆಲವು 2 ಸ್ಥಾನ ಕೊಟ್ಟಿದ್ದೀರಿ, ಬಹಳಷ್ಟು ಕಡೆ 2 ಕೊಟ್ಟಿದ್ದೀರಿ. ಈ 2 ಜಿಲ್ಲೆಗಳಿಗೆ ಇರ್ತಕ್ಕಂಥ 7 ಜನರಲ್ಲಿ ಮಂತ್ರಿ ಪದವಿ ಮಾಡ್ತಕ್ಕಂಥದ್ದು ಯಾರು ಸಮರ್ಥರು ಇಲ್ಲವಾ? ಹಿಂದೆ ಕೂಡ ನನಗೆ ನಂಜೇಗೌಡರಿಗೆ ಆಫರ್ ಬಂತು, ನೀವು ಬಿಜೆಪಿ ಪಾರ್ಟಿಗೆ ಬನ್ನಿ, ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಆಫರ್ ಬಂತು. ನಾವು ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾ ಚುನಾವಣೆಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ. ಮಂತ್ರಿ ಸ್ಥಾನ ಮಿಸ್ ಆಗಿರುವ ಕೆಲವು ಹಿರಿಯರಿಗೆ, ಸ್ಪೆಷಲಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಯಾರಿದ್ದು ಈಗ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಬಂದಿಲ್ವೋ ಅವರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿದ್ರಂತೆ. ಫೋನ್ ಮಾಡಿದಾಗ ಆ ವರಿಷ್ಠರು ಸುರ್ಜೇವಾಲಾ ಅವರಿಗೆ ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ.
ಜಾತಿ ಸಮೀಕರಣ ಸರಿಯಾಗಿ ಮಾಡಲಾಗಿದೆ ಅಂತ ನಿಮಗನಿಸಿದೆಯಾ? ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಜಾತಿ ಸಮೀಕರಣ ಸರಿಯಾಗಿ ಇದೆ ಅಂತ ನಿಮಗನ್ನಿಸ್ತಾ ಇದೆಯಾ? ಕುರುಬ ಮತ್ತು ರೆಡ್ಡಿ ಸಮುದಾಯದವರಿಗೆ ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕ ಅಂತ ಆಗ್ಬೋದು, ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅಂತ ನಿಮಗನ್ನಿಸೋದಿಲ್ವಾ? ದಲಿತ ಎಡ ಸಮುದಾಯಕ್ಕೆ ಈ ಭಾಗದಲ್ಲಿ ಅನ್ಯಾಯ ಆಗಿದೆ ಅನ್ನಿಸ್ತಾ ಇಲ್ವಾ? ಈ ಭಾಗದಿಂದ ಮುಸ್ಲಿಮರನ್ನ ಯಾಕೆ ಯಾರನ್ನು ಪರಿಗಣಿಸಲಿಲ್ಲ? ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ಯಾಕೆ ಸಂಪುಟಕ್ಕೆ ಸೇರಿಸಿಕೊಂಡ್ರಿ? ಸಣ್ಣ ಸಮುದಾಯದ ಮಂಕಾಳು ವೈದ್ಯ ಅವರ ಹೆಸರು ಮೊದಲ ಲಿಸ್ಟ್ನಲ್ಲಿತ್ತು. ಆ ನಂತರ ಪ್ರಬಲ ಸಮುದಾಯದ SS ಮಲ್ಲಿಕಾರ್ಜುನ್ ಅವ್ರನ್ನ ಸೇರಿಸ್ಕೊಂಡು ಇವ್ರನ್ನ ಯಾಕೆ ಕೈ ಬಿಟ್ರಿ? ಈ ಸಲ ಸಚಿವ ಸಂಪುಟದಲ್ಲಿ ಬಹುತೇಕ ಬಿಲಿಯನಿಯರ್ಗಳನ್ನು ಯಾಕೆ ಪರಿಗಣಿಸಿದ್ರಿ ಅಂತ, ಆಗರ್ಭ ಶ್ರೀಮಂತರನ್ನು ಯಾಕೆ ಪರಿಗಣಿಸಿದ್ರಿ? ಏನೋ ಒಂದು ಲಿಸ್ಟ್ ಬಂತು ನನ್ನ ಹತ್ರ, 7 ಜನ ಬಿಲಿಯನಿಯರ್ಗಳಿದ್ದಾರೆ ಅಂತ. ಯಾಕೆ ಅವ್ರನ್ನ ಪರಿಗಣನೆ ಮಾಡಿದ್ರಿ? ವಾಲ್ಮೀಕಿ ಹಗರಣದ ಆರೋಪಿಯನ್ನು ಸಂಪುಟಕ್ಕೆ ಯಾಕೆ ಸೇರಿಸ್ಕೊಂಡ್ರಿ? ನಾಗೇಂದ್ರ ಅವ್ರನ್ನ ತಗೊಂಡಿದ್ದಾರೆ, ಅವ್ರನ್ನ ಯಾಕೆ ಸೇರಿಸ್ಕೊಂಡ್ರಿ ಅನ್ನುವ ಪ್ರಶ್ನೆಗಳನ್ನು ಕೇಳಿದ್ರಂತೆ. ಯಾವ ಪ್ರಶ್ನೆಗಳಿಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಉತ್ತರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಇನ್ನು ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಸಮುದಾಯದ ಪ್ರತಿನಿಧಿ ಅನ್ನುವಂತೆ ಇದ್ದಂಥವರು, ಈಗ ಅವರಿಗೆ ಅವಕಾಶ ಇಲ್ಲ. ಅವರು ಸ್ಪೀಕರ್ ಆಗಬಹುದು ಅಂತ ಚರ್ಚೆ ನಾವೇ ಮಾಡಿದ್ವಿ, ಸ್ಪೀಕರೂ ಆಗಲಿಲ್ಲ. ಮಂತ್ರಿಗಳಾಗಿ ಯಾವ ಬ್ರಾಹ್ಮಣರು ಇಲ್ಲ. ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ, ಉಪಸಭಾಪತಿಯಾಗಿಯೂ ಇಲ್ಲ. ಅವರು ನನಗೆ ಯಾಕೆ ಅವಕಾಶ ಸಿಕ್ತು ಅರ್ಥ ಆಗ್ತಿಲ್ಲ ಅಂದಿದ್ದಾರೆ. MC ಸುಧಾಕರ್ ಅವರು ನೇರವಾದ ಮಾತು, ಸಿದ್ದರಾಮಯ್ಯನವ್ರ ಜೊತೆ ಇದ್ದೆ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದ್ವೇಷ ಮಾಡಿದ್ರು ಅಂತ. ರಹೀಂ ಖಾನ್ ಮಾತಾಡಿದ್ದಾರೆ, ನಮ್ಮ ಭಾಗದಲ್ಲಿ ಮುಸ್ಲಿಮರಿಗೆ ಯಾಕೆ ಅವಕಾಶ ಕೊಡಲಿಲ್ಲ ಅಂತ. ಕೇಳಿಸ್ಕೊಳ್ಳಿ. ಇಲ್ಲ, ಇದುವರೆಗೂ ಇರಲಿಲ್ಲ. ಹೌದು, ನೀವು ಹೇಳ್ದಂಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ ಇದುವರೆಗೂ ಇರಲಿಲ್ಲ. ಇದೇ ಪ್ರಥಮ ಬಾರಿಗೆ ನಮ್ಮ ಸಮುದಾಯವ್ರದ್ದು ನಮ್ಮ ಸಮುದಾಯವ್ರದ್ದು ಯಾರೂ ಕೂಡ ಇಲ್ಲದೇ ಇರತಕ್ಕಂಥದ್ದು ಆಗಿರುವಂಥದ್ದು. ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು, ಏನು ಕಾರಣ, ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ, ಅದೇ ಒಂದು ನೋವಿನ ವಿಷಯ. ಇಲ್ಲ ಯಾರು ಯಾರು ಮಾತಾಡಿ ಯಾರು ಮಾತಾಡಿ ನನಗೆ ಅದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಅದೇ ಒಂದೇ ನಾನೇನು ಮಂತ್ರಿ ಆಗಲೇಬೇಕು ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟೋಗಿರೋನು. ಅಂದರೆ ಮಂತ್ರಿ ಸ್ಥಾನ ಇಲ್ಲದೇ ನಾವು ಇರೋಕ್ಕಾಗಲ್ಲ ಅಂತ ಏನಲ್ಲ. ಆದರೆ ನನಗಿನ್ನೂ ಯಾಕೆ ತೆಗ್ದಿದ್ದೀವಿ ಅಂತ ನಮಗೆ ಸ್ಪಷ್ಟವಾದಂಥ ಒಂದು ಕಾರಣಗಳೇನು ನಮಗೇನು ಹೇಳಿಲ್ಲ. ನೋಡಿ, ಕಾರಣ ಎಲ್ಲರಿಗೂ ಗೊತ್ತಿದೆ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು, ಅವರು ಸಮೀಪವಾಗಿದ್ವಿ ಅಂತಕ್ಕಂಥ ಒಂದೇ ಒಂದು ಕಾರಣ ಇವತ್ತು ನನಗೆ ಮುಳುವಾಯಿತು. ಮಾನ್ಯ ಸಿದ್ದರಾಮಯ್ಯನವರು ಬದಲಾವಣೆ ಆದ ಕೂಡಲೇ ನಮ್ಮನ್ನೆಲ್ಲರನ್ನೂ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಅವತ್ತಿಂದ ಪ್ರಾರಂಭ ಆಯಿತು. 1000 ಹೇಳಿಕೆ ಪಕ್ಷ ತಾಯಿ ಸಮಾನ ಅಂತ ಹೇಳ್ತೀವಿ. ಪಕ್ಷ ಅಂತಕ್ಕಂಥದ್ದು ತಾಯಿ ಸಮಾನ ಅಂತ ಹೇಳ್ಬಿಟ್ಟು ಹಂಗಾರೆ ನೀವು ದ್ರೋಹ ಮಾಡೇ ಇಲ್ವಾ ಪಕ್ಷಕ್ಕೆ? ಅವತ್ತು ತಪ್ಪುಗಳು ಇವತ್ತು ಎಲ್ಲ ಅವರವರ ಅನುಕೂಲಕ್ಕೆ ಎಲ್ಲರೂ ತಪ್ಪುಗಳು ಮಾಡ್ತಾ ಇದ್ದಾರೆ. ಆದರೆ ಅವ್ರು ಮಾತ್ರ ಪಕ್ಷದ ಭಾಳ ನಿಷ್ಠಾವಂತರು, ಬೇರೆಯವರೆಲ್ಲ ಪಕ್ಷಕ್ಕೆ ನಿಷ್ಠಾವಂತರಲ್ಲ. ಎಲ್ಲ ನೋಡಿ, ಇವೆಲ್ಲ ಬಾಯಿ ಮಾತಿಗೆ 1000 ಮಾತಾಡ್ಬೋದು, ನಾವು ಯಾವುದನ್ನ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏರಿಯಾ, ಟೋಟಲಿ ನಾರ್ತ್ ಕರ್ನಾಟಕ ಏರಿಯಾ ಮೊದಲು ನಿಜಾಮ್ ಕಂಟ್ರೋಲ್ನಲ್ಲಿತ್ತು. ಮುಸ್ಲಿಮ್ಸ್ ಪಾಪ್ಯುಲೇಷನ್, ಕ್ರಿಶ್ಚಿಯನ್ ಪಾಪ್ಯುಲೇಷನ್, ದಲಿತ್, ಬ್ಯಾಕ್ವರ್ಡ್ ಎಲ್ಲ ಪಾಪ್ಯುಲೇಷನ್ ಇದ್ದಾರೆ. ಎಲ್ಲರದ್ದು ಆಸೆ ಇತ್ತು ಈ ಭಾಗಕ್ಕೆ ಮೈನಾರಿಟಿ ಕೊಡ್ತಾರೆ. ಮತ್ತು ಬೇರೆ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ, 7-6 ಜನರಲ್ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.